ಯೋಗಕ್ಕೆ ಇವತ್ತು ಬಹಳಷ್ಟು ಮಹತ್ವ ಬಂದಿದೆ. ಯಾಕೆಂದರೆ ಎಲ್ಲರಿಗೂ ಕೂಡ ಯೋಗದ ಮಹತ್ವ ತಿಳಿದಿದೆ. ಯೋಗದಿಂದಾಗಿ ಆರೋಗ್ಯ ರಕ್ಷಣೆ ಮತ್ತು ಪ್ರಪಂಚವೆಲ್ಲ ಒಂದಾಗಿ, ವಿಶ್ವವೆಲ್ಲ ಒಂದೇ ರಾಷ್ಟ್ರ, ಒಂದೇ ಭೂಮಿ ಅನ್ನುವಂಥ ಭಾವನೆ ಈಗ ನಮ್ಮೆಲ್ಲರಲ್ಲಿ ಬರ್ತಾ ಇದೆ. ಈ ಕಾರಣದಿಂದಾಗಿ ಯೋಗ ಮಾಡುವಂಥದ್ದು ಕೇವಲ ವ್ಯಾಯಾಮ ಅಲ್ಲ, ಅದರಿಂದ ಆಂತರಿಕ ಮತ್ತು ಬಹಿರಂಗ ಎರಡೂ ಸ್ವಾಸ್ಥ್ಯಕ್ಕಾಗಿ ಯೋಗವನ್ನು ಮಾಡಬೇಕಂದ ಈ ಕಾರ್ಯಕ್ರಮದಲ್ಲಿ ಪೂಜ್ಯವರು ಬಂದಿದ್ದಾರೆ, ನಮ್ಮ ಸಂಸದರು ಬಂದಿದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅನಿವಾರ್ಯವಾಗಿ ನನಗೆ ಬೇರೆ ಪ್ರಯಾಣ ಮಾಡಬೇಕಾಯಿತು, ಇದಕ್ಕಾಗಿ ತಮ್ಮ ಜೊತೆ ಇರಲಿಕ್ಕಾಗಲಿಲ್ಲ ಅನ್ನೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಯೋಗ ಅನ್ನುವಂಥದ್ದು ಇವತ್ತು ಬಹಳ ಮುಖ್ಯವಾಗಿ ಎಲ್ಲರೂ ಪಾಲಿಸಬೇಕಾದದ್ದೊಂದು ವಿಷಯ. ಇಲ್ಲಿ ಸುಮಾರು 3,000 ಮಂದಿ ಆ ಯೋಗ ಪಟುಗಳು ಯೋಗಾಭ್ಯಾಸವನ್ನು ಮಾಡ್ತಾ ಇಲ್ಲಿ ಬಂದಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಮತ್ತು ಈ ಯೋಗ ಕಾರ್ಯಕ್ರಮಕ್ಕಾಗಿ ಬಂದರೆ ನನ್ನ ಒಂದೇ ಕೋರಿಕೆ, ಇದು ಒಂದು ದಿವಸಕ್ಕಾಗಿ ಮಾತ್ರ ಮಾಡಬೇಡಿ, ಸತತವಾಗಿ ಯೋಗವನ್ನು ಮಾಡಿ, ಸತತವಾಗಿ ಮಾನಸಿಕ ಮತ್ತು ದೈಹಿಕ ರಕ್ಷಣೆಯನ್ನು ಮಾಡಿಕೊಳ್ಳಿ. ಯೋಗದ ಮಹತ್ವ ತಿಳಿದವರೆಲ್ಲರೂ ಕೂಡ ಯೋಗವನ್ನು ಕೇವಲ ಒಂದು ದಿವಸಕ್ಕಾಗಿ ಅಥವಾ ಒಂದು ಕಾರ್ಯಕ್ರಮಕ್ಕಾಗಿ ಮೀಸಲಾಗಿಡುವುದಿಲ್ಲ. ಮಾನ್ಯ ಪ್ರಧಾನಮಂತ್ರಿಯವರು ಶ್ರೀ ಮೋದಿಯವರು ವಿಶ್ವಾದ್ಯಂತ 21ನೇ ಜೂನನ್ನು ಯೋಗ ದಿವಸ ಅಂತ ಗುರುತಿಸಿ ಎಲ್ಲರಿಗೂ ಒಳ್ಳೆ ಪ್ರಚಾರ ಕೊಟ್ಟಿದ್ದಾರೆ. ಅದರಿಂದಾಗಿ ವಿಶ್ವದಲ್ಲೆಲ್ಲ ಇವತ್ತು ಯೋಗದ ಬಗ್ಗೆ ಬಹಳಷ್ಟು ಗೌರವ ಬಂದಿದೆ, ಮಹತ್ವ ಬಂದಿದೆ. ಯೋಗವನ್ನು ಎಲ್ಲ ಮತಸ್ಥ, ಎಲ್ಲ ಸಂಪ್ರದಾಯದವರು ಮಾಡುತ್ತಾರೆ. ಯಾಕೆಂದರೆ ಇದರಲ್ಲಿ ಯಾವುದೇ ದೈಹಿಕವಾದ ಧಾರ್ಮಿಕವಾದ ನಡೆಗಳಿಲ್ಲ. ಎಲ್ಲರೂ ಕೂಡ ಸ್ವಚ್ಛ ಮನಸ್ಸಿಂದ ಸ್ವಚ್ಛಂದವಾಗಿ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯೋಗದ ಅಭ್ಯಾಸ ದೈಹಿಕ ಮತ್ತು ಮಾನಸಿಕ ಆಗಲಿ. ಈ ನಮ್ಮ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಅವರಿಗೆ ಗೌರವ ಬಂದವರ ಮಾನಸಿಕ ಸ್ಥೈರ್ಯ ಮತ್ತು ಅವರ ಗಾಂಭೀರ್ಯತೆಗಾಗಿ ಅದರ ಯೋಗದ ಮಹತ್ವ ನಮಗೆ ತಿಳಿದಿದೆ. ಯೋಗದಿಂದಾಗಿ ಇವತ್ತು ಬಹಳಷ್ಟು ಯುವಕರು ಯುವತಿಯರು ಕೂಡ ಆರೋಗ್ಯವಾದ ಸಂಪಾದನೆ, ದುಶ್ಚಟಗಳ ಮುಕ್ತವಾಗಲಿಕ್ಕೆ ಕೂಡ ಯೋಗ ಬಹಳ ದೊಡ್ಡ ಉಪಕಾರವಾಗ್ತದೆ. ಎಲ್ಲರೂ ದುಶ್ಚಟಗಳ ಮುಕ್ತ ಜೀವನವನ್ನು ಮಾಡಿ ಯೋಗಾಭ್ಯಾಸದಿಂದ ತಮ್ಮ ಶರೀರವನ್ನು ಬೆಳೆಸಲು ಅಂತರಂಗ ಬಹಿರಂಗ ಎರಡೂ ಕೂಡ ವೃದ್ಧಿ ಆಗಲಿ ಅಂತೇಳಿ ಆಶಿಸ್ತಾನೆ. ಶ್ರೀ ಮಂಜುನಾಥ ಸ್ವಾಮಿ ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ